ಈಗ ಬರ್ತಿದ್ದಾಳೆ ಪ್ರಸಿದ್ಧಿ ಅಂತ ಹೇಳೋಗ ಬಾ. ಈಗ ಅಲ್ಲಿ ಹೋಗ ಆಚು ಆಚು. ಈಗ ನಮ್ಮ ಜೊತೆ ಬರ್ತಿದ್ದಾಳೆ ಪ್ರಸಿದ್ಧಿ. ವೆಲ್ಕಮ್ ಪ್ರಸಿದ್ಧಿ, ಬಾ ಬಾ. ಯಬ್ಬೋ ಎಲ್ಲ ಕೂದಲೆಲ್ಲ ಸರಿ ಮಾಡ್ಕೊಂಡು ಬರೋ ಹೀರೋಯಿನೇ. ಎಷ್ಟು ಚಂದಾಗಿವಳು ಹರಿಯವರಾಣಿ ಮಗಳು. ಸ್ನಾನ ಮಾಡುವಾಗ ಕಣ್ಣಿಗೆ ಕೂದ ಚಂಡಿ ಅಲ್ಲ ಎಂತ ಅದೇ ಅರ್ಥ ನೀನ ಹೆಸರೆಂತ ಕೇಳಿದ್ರೆ ಅಚ್ಚ ಅಂತೆ. ಅವಳ ಹೆಸರೆಂತ ಮಗಳು? ನಿನ್ನ ಹೆಸರೆಂತ? ಅವಳ ಹೆಸರೆಂತ? ಅವಳ ಹೆಸರೆಂತ? ಭಾಷೆ ಜನ ಹೇಳು ಅವಳ ಹೆಸರೆಂತ? ಹೇಗೆ ಹೇಳು ಹೇಳು ಹೆಸರು ಅಪ್ಪ 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 ಹೇಳು. ಹೇಳಲಿಕ್ಕೆ ಗೊತ್ತುಂಟು, ಸುಮ್ಮನೆ ನಾಟಕ ಹೊಳ್ದು ಕೊಡ್ಬೇಡ. ಅಪ್ಪ ಹೇಳು ಪ್ರಸಿದ್ಧಿಗೆ ಕೊಡ್ಬೇಡ. ನಿಲ್ಲು. ಅಂತ ಕೊಡ್ಬೇಡ ಅಂದ್ರು ಕೊಡ್ತಾಳೆ. ನನಗೆ ಒಂದು ಮರ್ಯಾದಿಲ್ಲ. ಆಯ್ತು ಕೊಟ್ಲು. ಇಬ್ರು ಸೇರಿ ಅಂತಾದ್ರು ಮಾಡಿ. A few hours later. ನನಗೊಂದು ನಿಮಿಷದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಈಗ ಅಷ್ಟೇ ಬಂತು ಪಾರ್ಸಲ್. ನೋಡಿ ಅಂತೆ ಮೀಶೋ ನನಗೆ 5 ಸ್ಟಾರ್ ಅಂತ. ಹಿಂಗಲ್ಲ 5 ಸ್ಟಾರ್ ಕೊಡ್ಲಿಕ್ಕೆ ಕೇಳೋದು ನಿಂಗೆ 5 ಸ್ಟಾರ್. ಎಂತ ಆರ್ಡರ್ ಮಾಡಿದೆ ಅಂದರೆ ನೋಡಿ, ಅದಕ್ಕೆ ಮ್ಯಾಚಿಂಗ್ ಉಂಟು ಕಲರ್. ನೆಕ್ಸ್ಟ್ ಮಂತಲ್ಲಿ ಮಂಡೆ ಬೋಲ್ ಮಾಡುದು, ಕೂದಲೆಲ್ಲ ತೆಗಿಲಿಕ್ಕೆ ಉಂಟು. ಇದಂತಕ್ಕೆ ಈಗ ಮನೆ ಕೆಲಸ ಮಾಡ್ಲು ಅಲ್ಲಿ ಹಾಕೊಂಡು ಹಾಕಿ ಗುಡಿಸು ಬಾ. ಗುಡಿಸೋಗಿದ್ದನ್ನು ಹಾಕ್ಬೇಕಂತೆ. ಬಾ ಗುಡಿಸೋಗಿದ್ದನ್ನು ಹಾಕಿ. ಅದು ನೋಡೋದ ಚಡ್ಡಿಗೆ ಮ್ಯಾಚ್, ಇದು ಅಂಗಿಗೆ ಮ್ಯಾಚ್. ಇದೆಲ್ಲಿ ಕಟ್ಟ ಕೆಳಗಟ್ಟ. ಬಾ ಬಾ. ಯಾರಾದ್ರು ನೋಡಿದ್ರೆ ಅಂದ್ಕೋಬೇಕು ಇದು ಆರ್ಡರ್ ಬಂದಾಗ ಇದಕ್ಕೋಸ್ಕರನೇ ಹಾಕ್ಸಿದ್ದು ಅಂತ. ಅವಳಿಗೆ ಗೊತ್ತುಂಟು ಇದೀಗ ನಾಳೆ ಟಿವಿಯಲ್ಲಿ ಬರ್ತದೆ ಅಂತ. ಹೌದು, ಅವಳು ಟಿವಿಯಲ್ಲಿ ಲಾಗ್ ನೋಡ್ತಾಳಲ್ಲ. ಬನ್ನಿ ಅಲ್ಲಿ ಕಸ ಗುಡಿಸಿ, ಹೊರಗೆ ಹೋಗಿ ಕಸ ಗುಡಿಸಿ. A few moments later. ಪ್ರಸಿದ್ಧಿ ಎಂತ ಮಾಡಿದಾಳಂತ ನೋಡಿ. ನೋಡಿಕ ನಿನ್ನ ಮುಖ ನೋಡು. ನೋಡಿ ನಿನ್ನ ಮುಖ ನೋಡಿ, ನಿನ್ನ ಮುಖ ನೋಡು. ಚಂದಾಗಿದ್ಯಾ? ವಾವ್, ಬ್ಯೂಟಿಫುಲ್. ನಂಗೆ ಬೇಡ, ನೀನು ನೋಡು. ಅಮ್ಮನಿಗೆ ಬೇಡ, ನಿಂಗೆ ಮಾತ್ರ ಸಾಕು. ಯಾಯ್ ನೋಡು. ಓ ಮನುಜ ಓ ಕನಿ. ವಸ್ತ್ರಜ್ಞದ್ದು ಆಫರ್ ಬಿಟ್ಟಿದ್ಲು, ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇವತ್ತು ನಾನೇ ಹೋಗ್ತಾ ಇದ್ದೀನಿ. ಯಾವಾಗಲೂ ಗಾಡಿಯಲ್ಲಿ ತಗೊಂಡು ಹೋಗ್ತೀವಿ, ಇವತ್ತು ಕಾರಲ್ಲಿ ತಗೊಂಡು ಹೋಗುವಷ್ಟು ಆರ್ಡರ್ ಬಂದಿದೆ. ಮುಂದೆ ಲಾರಿಯಲ್ಲಿ ತಗೊಂಡು ಹೋಗುವಷ್ಟು ಆಫರ್ ಸಿಗ್ಲಿ. ಆಫರ್ ಅಲ್ಲ, ಆಫರ್ ಎಂತ, ಗಾಡಿ ಲಾರಿಯಲ್ಲಿ ಕೊಂಡು ಹೋಗುವಷ್ಟು ಆರ್ಡರ್ ಸಿಗ್ಲಿ. ಎಷ್ಟು ಗೇಟ್ ತೆಗೆದಿದ್ದಾನೆ. ನಾವು ಹೇಳಿದ್ದು ಅತ್ತೆಗೆ ಸ್ವಲ್ಪ ದುಡ್ಡು. ಬೆಳಿಗ್ಗೆ ಯಾಕೆ ಬೇಜಾರು? ದುಃಖ ಆಗಿದೆ ಅವಳಿಗೆ, ದುಃಖ. ಹಾ, ಟಾಟಾ ಮಾಡು. ನಾನು ಬರ್ಬೇಕಾ ಅಲ್ಲಿ ಗಾಡಿ ಬಿಡಿ. ಹೋಗೋದಾದ್ರೂ ಹೋಗು ಅಂತ ಆಗಿದೆ. ಒಮ್ಮೆ ಹೋಗುವ ಮಾರ್ರೆ. ಎಷ್ಟು ಹೊರಟು ಕೂತ್ಕೊಳ್ಳುದು. ನಿನ್ನೆ ಸಹ ಹೊರಟು ಇಳಿಯುದು, ಮೊನ್ನೆ ಸಹ ಹೊರಟು ಇಳ್ತದ್ದು, ಇವತ್ತಾದ್ರೂ ಹೊರಟು ಹೋಗ್ತೇನೆ. ಒಂದು ನಿಮಿಷಕ್ಕೆ ಒಂಚೂರು ಮುಂದೆ ಬಾ. ನೀನು ಇಳಿ, ಅವಳದ್ದು ನೋಡ್ಬೇಕು ಅದು ಕತೆ. ನನಗೆ ಜಾಸ್ತಿ ಪ್ರೀತಿ, ನಿನಗೆ ಜಾಸ್ತಿ ಪ್ರೀತಿ. ಒಮ್ಮೆ ಇಳಿ ಕೆಳಗೆ ಇಳಿ. ನೀನು ಓವರ್ ಡ್ರಾ ಮಾಡಬೇಡ, ಲೇಟ್ ಆಯ್ತಲ್ಲಿ.
ಎಕ್ಸಾಮ್ ಉಂಟು. ಅವನಿಗೆ ಒಂದು ಬುಕ್ ಇಟ್ಕೋ, ಅಲ್ಲೇ ಓದು. ಡ್ರೈವಿಂಗ್ ಮಾಡ್ಕೊಂಡು ಹೋದ. ಟಾಟ ಮಾಡು ಅಮ್ಮನಿಗೆ, ಟಾಟ ಮಾಡು, ಟಾಟ ಮಾಡು, ಟಾಟ ಮಾಡು, ಕರಂಚಿತು. ಟಾಟ ಮಾಡು. ಹೋಗಲ್ಲ ಹೋಗಲ್ಲ ಹೋಗಲ್ಲ, ಹೋಗ 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 ಹೋಗಲ್ಲ, ಟಾಟ ಮಾಡು, ಹೋಗ. ಎದ್ದು ಬಿಸಾಕ್ತಿದ್ದಾಳೆ ಹಂಗಿ ಕತ್ತು ಬಟ್ಟೆ ಇಟ್ಕೊಂಡು ಹೀಗೆ ಬಿಸಾಕ್ತಿದ್ದಾಳೆ. ಸರಿ ಬಿಡು, ಅದು ಅವಳಿಗೆ ಏನು ಮೂಡು. ಸರಿ, ಟೇಕ್ ಕೇರ್, ಬಾಯ್ ಬಾಯ್. ವಿಕಿ, ನಂದು ಕಟ್ ಮಾಡಿ ಆಯ್ತಾ? ಕರಂಚಿದ್ದು ಅದೇ ಅದು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಬೇಕೇ. ಸ್ನಾನ ಮಾಡಿದಾಗ ಆಯ್ತು ಬಾಬಿಸ. ಬೈ. ಅವೇನಾದ್ರು ಸೀರಿಯಸ್ ಆಗಿ ತಗೊಂಡು ವಿಕ್ಕಿ ನಂದು ಕಟ್ ಮಾಡಿ ಅಂದ್ರೆ ಕತ್ತಿಟ್ಕೊಂಬಂದ್ರೆ. A few inches later. ನಾವೀಗ ಪ್ರೊಫೆಷನಲ್ ಕೊರಿಯರ್ ಹತ್ರ ಬಂದಿದ್ದೀವಿ. ನಮ್ಮ ಕಸ್ಟಮರಿಗೆ ಬೇಗ ಬುಕ್ ಮಾಡಿರೋ ಸಾರಿ ಬೇಗ ರೀಚ್ ಆಗಬೇಕು ಅಂತ ನಾವು ಸ್ಪೀಡ್ ಪೋಸ್ಟ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಹೋಮ್ ಡೆಲಿವರಿ ಇಲ್ಲ, ಇದು ಪ್ರೊಫೆಷ್ನಲ್ ಕೊರಿಯರ್ ಹೇಗೆ ಅಂದರೆ ಅದು ಹೋಮ್ ಡೆಲಿವರಿ ಇರುವುದಿಲ್ಲ. ಕೆಲವು 1 ಸ್ಟಾಪ್ ಹಿಂದೆ 2 ಸ್ಟಾಪ್ ಹಿಂದೆ ಇರುತ್ತೆ, ಅದನ್ನು ನಾವು ಕರೆಕ್ಟ್ ಮಾಡಿ ಕೊಡಬೇಕಾಗ್ತದೆ. ಸೊ ಅದಕ್ಕೆ ಯಾರಿಗೆಲ್ಲ ಹೋಮ್ ಡೆಲಿವರಿ ಸಿಗುತ್ತೆ ಅವರಿಗೆಲ್ಲ ಪ್ರೊಫೆಷ್ನಲಲ್ಲಿ ಕಳಿಸ್ತೀವಿ. ಯಾಕಂದರೆ ನಾವೆಲ್ಲರಿಗೂ ಹೋಮ್ ಡೆಲಿವರಿಯೇ ಕೊಡ್ತಾ ಇದ್ದೀವಿ. ಇಲ್ಲಿಂದ ಬಂದು ಕಲೆಕ್ಟ್ ಮಾಡಿ ಅದು ಅವರಿಗೆ ರೀಚ್ ಆಗೋದಿರೋದು, ಕೆಲವರು ವಾಪಸ್ ರಿಜೆಕ್ಟ್ ಆಗಿ ಬರೋದು, ಆ ಥರ ಎಲ್ಲ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಇಲ್ಲಿ ಕೊಟ್ಟು ಯಾವುದೆಲ್ಲ ಹೋಗುತ್ತೆ ಅದನ್ನು ಇಲ್ಲಿ ಕೊಟ್ಟು, ಯಾವುದೆಲ್ಲ ಹೋಗೋದಿಲ್ಲ ಅದನ್ನೆಲ್ಲ ನಾವು ಪೋಸ್ಟ್ ಆಫೀಸಿಗೆ ಕೊಡ್ತೀವಿ. ಪೋಸ್ಟ್ ಆಫೀಸ್ ಕೂಡ ಇಲ್ಲೇ ಹತ್ರದಲ್ಲೇ. ಇವನಿಗೆ ಎಷ್ಟು ತಮ್ಮನ ಮೇಲೆ ಕಾಳಜಿ ಅಂದ್ರೆ, ಅಲ್ಲಿ ನಾವು ನಿಂತಿರುವಾಗ ಇಬ್ರು ಹೋಗ್ತಾ ಇದ್ರು, ಅವರಿಬ್ಬರು ಸೇರಿ ನಡ್ಕೊಂಡು ಹೋದಾಗಿತ್ತು ಆಯ್ತಾ. ಅಲ್ಲಿ ವಿಶ್ವ ಹೋಗ್ತಿದ್ದಾನೆ ಪಾಪ, ಇನ್ನು ಅವ್ನು ಬಸ್ಸಲ್ಲಿ ಬರ್ಬೇಕಲ್ಲ, ಮನೆ ಕರ್ಕೊಂಡು ಹೋಗುವ ಅಂತೇಳಿ ಅವನನ್ನು ಫಾಲೋ ಮಾಡಿಕೊಂಡು ಹೋದದ್ದು. ಎಲ್ಲಿ ತನಕ ಹೋಗೋದನ್ನ ಫಾಲೋ ಮಾಡಿ ಹೋಗಿ ನೋಡಿದ್ರೆ ಉಂಟಲ್ಲ, ಅದು ಯಾರೋ ಬೇರೆ. A few hours later. ಈಗ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಎಂತ ಅಂದ್ರೆ ಸರ್ಪ್ರೈಸ್, ಅವರ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ನಮ್ಮ ವಸ್ತ್ರದಿಂದ ಸಾರಿ ತಗೋತಾ ಇದ್ದಾರೆ. ಒಬ್ರು ದುಬೈಯಿಂದ ಬಂದಿದ್ದಾರೆ, ಒಬ್ರು ದುಬೈಯಿಂದ ಬಂದಿದ್ದಾರೆ, ಮತ್ತೊಬ್ಬರಿಗಿಲ್ಲ ಲೋಕಲ್. ತಗೊಂಡ ಯಾಕೆ ಹೇಳಿ, ರಿಟರ್ನ್ ಮಾಡ್ಬೋದಲ್ಲ ಅಂತ. ರಿಟರ್ನ್ ಇಲ್ಲ, ಎಕ್ಸ್ಚೇಂಜ್. ಆದ್ರೆ ಇವನಿಗೆ ತಲೆ ಬಿಸಿ ಆಗ್ತುಂಟು ದುಬೈಯಿಂದ ಎಕ್ಸ್ಚೇಂಜ್. ನಾನು ಪ್ರಜ್ಞೆ ಕೊಟ್ಟಿದ್ದೆ ಅಂತ ಹೇಳ್ತೆ ಅಷ್ಟೇ. ಕ್ಯಾಶ್ ಏನು ಕೊಡು, ಯಾರು ಕೊಟ್ಟದಂತ ಬೇಕು, ಪ್ರಜ್ಞೆ ಕೊಟ್ಟು ಫಂಕ್ಷನ್ಗೆ ಅಂತ ಹೇಳಿದ. ಆಗ ಇವನೊಂದು 5,000 ಸಾರಿನ ಪರ್ಚೇಸ್ ಮಾಡಿದ್ದಾನೆ. 5,000 ಸಾರಿ? 5,000 ಯಾವ್ದಾ ಸುಮ್ಮನೆ? ಡಿಸ್ಕೌಂಟ್ ಆಗಿ ಕಡಿಮೆ ಆಗ್ತದಲ್ಲ. 10,000ದ ಸಾರಿ ಅದು ಡಿಸ್ಕೌಂಟ್ ಆಗಿ ಇವನಿಗೆ 5,000. ಮತ್ತೆ GST ಎಲ್ಲ ತೆಗೆದು ಅದೆಲ್ಲ ತೆಗ್ದಿ ನೋಡು. ಇವರು ಶಾಪ್ ಅವ್ರು ಹೇಗೆ ಅಂತ ಹೇಳಿದ್ರೆ, ಫಂಕ್ಷನ್ಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ 5,000 10,000 ತೋರಿಸ್ತಾರೆ. ನೀನು ಟೆಂಪಲ್ಗೆ ಹೋಗ್ಲಿಕ್ಕೆ ಅಂತ ಹೇಳು, ಬಿಸ್ನೆಸ್ಗೆ ಯಾವುದಕ್ಕೆ ಅಂದ್ರೆ ಟೆಂಪಲ್ಗೆ, ಆಗ 200 ರೂಪಾಯಿ 300 ರೂಪಾಯಿ ಟೆಂಪಲ್ಗೆ ಮರ್ಯಾದೆ ಕಮ್ಮಿ ಮಾಡ್ತೀಯಾ? ಇಲ್ಲ, ಟೆಂಪಲ್ಗೆ ಸಾರಿ ಹಿಡ್ಕೊಂಡು ಹೋಗೋದು ಅದು ಈಗ ಪದ್ಧತಿ. ಯಾವ್ದು ಇಷ್ಟ ಇದರಲ್ಲಿ? ನನ್ಗೆಲ್ಲ ಸಹ ಇಷ್ಟವೇ, ಎಲ್ಲ ತಗೊಂಡು ಎಲ್ಲ ಪ್ಯಾಕ್ ಮಾಡೋ ಹೋಗುವ. ಆಯ್ತು. ಹಾಗೆ ನೀನ್ ಎಲ್ಲ ತಗೊಂಡ್ರೆ ಅವ್ರದ್ದು ಇದಿದೆ, ಎಲ್ಲಿಗೆ ನಿಮ್ಮನ್ನ ಮಂಗಳೂರು ತನಕ ಬಿಟ್ಟು ಬರ್ತಾರೆ. ಎಷ್ಟೊಂದಿದೆ, ನಿಂಗೆ ಯಾವ್ದು ಬೇಕಂತ. ಇದ್ರಲ್ಲಿ ಯಾವ್ದು ಬೇಕು? ಯಾವ್ದು ತಗೊಳ್ಳೋ ಫುಲ್ ಕನ್ಫ್ಯೂಸ್ ಆಗಿದೆ. ನೀನ್ ದುಬೈಯಲ್ಲಿ ಸಹ ನೋಡಿರ್ತೀನಿ. ಫಸ್ಟ್ ಟೈಮ್ ತಗೋತಿರೋದ ವೈಫಿಗೆ? ಅದೌದಾ? ಹೌದಾ? ಸಾರಿ ಎಲ್ಲ ತಗೊಳ್ಳಿ. ನೀನ್ ಅವರ ಮಿಸ್ಸಸ್ ಗಿಫ್ಟ್ ಕೊಡೋದಾದ್ರೆ ನೀನ್ ಯಾವ್ದು ಕೊಡ್ತಾ ಇದ್ದೆ? ನಾನು ಜಾಸ್ತಿ ತಗೊಳ್ತಿದ್ದೆ 10,000. ಕೊಡು, ಡಿಸ್ಕೌಂಟ್ ಮಾಡಿ. ಹೌದು, ನಿಂಗೆ ಗೊತ್ತಾಗತ್ತಮ್ಮ, ನೀನ್ ಸೆಲೆಕ್ಟ್ ಮಾಡಿ. ಈಗ ಪ್ರಸಿದ್ಧಿ ನಮಗೆ ಸೆಲೆಕ್ಟ್ ಮಾಡಿ. ಪ್ರಸಿದ್ಧಿ ಅದನ್ನ select ಮಾಡಿದ್ರೆ ಬೇಡ ಬೇಡ. ಅವಳು ಹೇಳಿದ್ರು ಪಾಪ, ಇದೇ ತಕ್ಕ 300 ರೂಪಾಯಿ. ಯಾರು? ಅದು ಫಂಕ್ಷನ್ಗೆ ನೋಡು. ನೀನು ನಿನಗೆ ಜಾಸ್ತಿ ಮೂವಿಂಗ್ ಯಾವ್ದು ಇದರಲ್ಲಿ? ಅದು ಕೊಡು. ಮೂವಿಂಗ್ ಇರೋದು ಬೇಕು. ಮೂವಿಂಗ್ ಅದೆಲ್ಲ ಮುಗ್ದಿದೆ ಮಗ. ಮೂವಿಂಗ್ ಹೋಗಿರ್ತದೆ. ಮೂವಿಂಗ್ ಅದೆಲ್ಲ ಮುಗ್ದಿದೆ, ಉಳಿದಿರೋದು ಮೂವ್ ಆಗ್ಬೇಕು ಅಂತ ನಿಮಗೆ ತೋರಿಸ್ತಾರೆ. ಸಾರಿ ಸೇಲಿಂಗ್ ಆಗಿದೆ. ಇಲ್ಲ,
ಚೆನ್ನಾಗಿ ಕಾಣಿಸುತ್ತೆ. ಚಂದ ಉಂಟು ನೋಡಿ. ಹಂಗೇನೆ ಮಂಗ್ಯ ಮಾಡಿದ್ದು ಅವ್ಳು. ನನಗೆ ಇಂಚಿನ ಮಲ್ತಿ. ಚೆನ್ನಾಗಿ ಉಂಟಲ್ಲ. ಹೇಳು ಏನ್ ಅದೊಂದು ಬನಾರಸಿ. ಅದನ್ನ ಹಾಗೆ ಹೋಗಿ ಹೇಳಲ್ಲಿ. ಬನಾರಸಿ ಹೇಳಿದ್ರು ಹಾಗೆ ಇದು ಬನಾರಸಿ. ಸೆರಗು ಪಲ್ಲು. ಅದು ಪಲ್ಲು ಅಂದ್ರೆ ಅದು ಹೇಳು ಅದೆಲ್ಲ. ಮತ್ತೆ ಅದು ಏನ್ ನೋಡಿ ಇಟ್ಕೊಂಡು ಬಂದ್ರಿ ಅಂತ ಕೇಳಿದ್ರೆ ಪರವಾಗಿಲ್ಲ. ಭಯ ಇಲ್ಲ. ಚೆನ್ನಾಗಿದೆಯಲ್ಲ. ನೀನು ಮಿಸಸ್ಸಿಗೆ ಇಷ್ಟ ಆದ್ರೆ ಮಂಗಳೂರಲ್ಲಿ ಇಟ್ಕೋ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ತಗೊಂಡು ಅಮ್ಮ ಮನೆಯಲ್ಲಿ ತುಂಬಾ ಜನ ಇದೆ, ಯಾರಾದ್ರೂ ಒಬ್ರಿಗೆ ಆಗುತ್ತೆ ಅಂದ್ರೆ ಇಲ್ಲ. ಹಾಗಿದ್ರೆ ಮನೇಲಿ ತುಂಬಾ ಜನ ಇದ್ದಾರೆ. ಬ್ರೈನ್ ವಾಶ್ ಅಲ್ಲ, ನೀನು ವಾಶ್ ಅಲ್ಲ, ಸ್ಟೇಟ್. ಇದು ಬೇಕಾ? ಅದು ಚೆನ್ನಾಗಿದೆ ಕಣ. ಸೀಮಂತ ತಗೊಂಡು ಈ ನಾರ್ಮಲ್ ಹಾಕೋದಿಲ್ವಾ ಈ ಥರದ್ದು? ಶ್ರೀಮಂತ ಅಂತ ನಂಗೆ 800 ಹೇಳಿದಾಳೆ, ನಿಂಗೆ ಎಷ್ಟು ಹೇಳ್ತಾಳೆ ನಂಗೆ ಗೊತ್ತಿಲ್ಲ. 800 ಅಂತ ಹೇಳ್ತಿದ್ದಾರೆ. ಸೊ ಫೈನಲಿ ಸೆಲೆಕ್ಟ್ ಮಾಡಿದ್ದಾರೆ. ಫೈನಲಿ ಇಬ್ಬರು ಒಂದೇ ಸೆಲೆಕ್ಟ್ ಮಾಡಿದ್ದಾರೆ. ಯಾವುದು? ಅವನು ಸೆಲೆಕ್ಟ್ ನಾಟ್ ಅಟ್ ಸೆಲೆಕ್ಟೆಡ್. ನಾನು ಸೆಲೆಕ್ಟ್ ಮಾಡಿ ಆಗಿದೆ ನೋಡು. ಆಮೇಲೆ ನೀನು ನನ್ನ ಕಾಪಿ ಮಾಡಿದೆ. ಒಳ್ಳೇದಾಗ್ಲಿ ಅವರಿಗೆ, ಇನ್ನು ಜಾಸ್ತಿ ಬಿಸ್ನೆಸ್ ಆಗಲಿ, ತೋರಿಸ್ಬೋದಾ? ದೊಡ್ಡ ಬಿಸ್ನೆಸ್ ಆಗಲಿ. ತೋರಿಸ್ಬೋದಾ? ಇಬ್ರು ಸೆಲೆಕ್ಟ್ ಮಾಡಿದ್ದು ಒಂದೇ ಸಾರಿಯನ್ನ, ಗೊತ್ತಿಲ್ಲದೆ ಗೊತ್ತಿಲ್ಲ. ಅದು ಹೇಳಿದ್ ನೀನು ಚೆನ್ನಾಗಿದೆ ಅಂತ, ಅದಕ್ಕೆ ಸೊ ಅಂಗಡಿಯವರು ಹೇಳಿದ್ರು, ಶಾಪ್ ಅವರು ಪ್ರಜ್ಞಾ ಅವರು ಚೆನ್ನಾಗಿದೆ ಅಂತ ಹೇಳಿ, ಅದಕ್ಕೆ ನಾವು ಪರ್ಚೇಸ್ ಮಾಡ್ತಿದ್ದೇವೆ. ಫಸ್ಟ್ ಆಫ್ ಆಲ್ ನಮ್ಗೆ ಇಬ್ಬರಿಗೆ ಸಹ ಗೊತ್ತಿಲ್ಲ ಸಾರಿ ಪರ್ಚೇಸ್ ಮಾಡಿ. ಆದ್ರೆ ಕಲರ್ ಸೆಲೆಕ್ಟ್ ಮಾಡಿದ್ದೀವರೆ. ಕಲರ್ಸ್ ನಾವೇ, ಯಾಕಂತ ಹೇಳಿದ್ರೆ ಫೆಬ್ರವರಿ 14th ಏನಾದ್ರು ಗಿಫ್ಟ್ ಬೇಕು ಅಂತ ಹೇಳಿದ್ರು ಮನೆಯಲ್ಲಿ. ಅಂತ ಹೇಳಿದ್ರೆ ಮಿಸಸ್ ಅದಕ್ಕೆ ರೆಡ್ ಸಾರಿ ಹುಡುಕಿದ್ರು, ರೆಡ್ ಸಿಕ್ಕಿಲ್ಲ, ಅದಕ್ಕೆ ಅದು ಪಿಂಕ್ ಕಲರ್ ಸಾರಿ ಸೆಲೆಕ್ಟ್ ಮಾಡಿದ್ದಾರೆ. ಅವತ್ತು ತಗೊಂಡೋಗಿಲ್ಲ, ಅದಕ್ಕೆ ಇವತ್ತು ಬಂದದ್ದು ತಗೊಂಡು ಹೋಗು ಅಂತ ಹೇಳಿ. ಅನಿಂದ ಹಾಗೆ ಹೇಳಿಕೊಡು, ಆಗ ಫ್ಲಾಟ್ ಆಗ್ತಾರೆ. ವ್ಯಾಲೆಂಟೈನ್ಸ್ ಡೇ ಬುಕ್ ಆಗಿದೆ. ಸೊ ಇನ್ನೂ ಸಹ ಕಡಿಮೆ ಆಗ್ತದೆ. ಆಫರ್ ಇನ್ನೂ ಇದೆ. ಆಫರ್ ನಡೀತಾ ಇದೆ. ಸೊ ದ ಫೈನಲ್ ರೇಟ್ ಪ್ರಜ್ಞಾ ಹತ್ರ ಬಂದು ತಗೋಬೇಕಾಗಿ ಹೇಳ್ಕೊಡ್ತಾರೆ. 6361503586 ಗೆ ವಾಟ್ಸ್ಆಪ್ ಮಾಡಿ. ಎಲ್ಲರೂ ವಸ್ತ್ರಜ್ಞಕ್ಕೆ ಬನ್ನಿ, ಪರ್ಚೇಸ್ ಮಾಡಿ. ನಾವು ಪರ್ಚೇಸ್ ಮಾಡಿದ್ದೇವೆ, ನೀವು ಸಹ ಪರ್ಚೇಸ್ ಮಾಡಿ. ಪರವಾಗಿಲ್ಲ, ಅವಳು ತಗೊಂಡ್ರೆ ಫ್ರೆಂಡ್ಗೆ ಕೊಟ್ಟೆ ಅಂತ ಆಗುತ್ತೆ, ಈ ವಿಷಯ ಅಲ್ಲ. ಹೌದಾ? ಹಾಗಾದ್ರೆ ಸರ್ ಕೊಡಿ. 5,000 ಕೊಡು. ನಿಮಗೆ ಯಾವಾಗಲೂ ಒಬ್ಬರು ಸಿಗೋ ಫ್ರೆಂಡ್, ನನಗೆ ದಿನ ಸಿಗೋ ಫ್ರೆಂಡ್. ನಾನು 1500 ಕೊಡ್ತೀನಿ. ಅಲ್ಲ, ಅವಳಿಗೆ ಮತ್ತೆ ಆಯ್ತು, ನೀನು 5,000 ಕೊಡು, ಎರಡರದ್ದು ಸೇರಿಸಿ ಕೊಡ್ತಿದ್ದಾನೆ. A few moments later. ಫಾದರ್ ಇದು ಫ್ರೆಂಡ್ಶಿಪ್ ಇದ್ ನೆನಪು. ಫಾದರ್ ಮುಲ್ಲರ್ಸ್ ಇದು ಫ್ರೆಂಡ್ಶಿಪ್ ಇದ್ ನೆನಪು. ಅದಿಲ್ಲಿಗೆ ಪಿಲಿಕುಲಕ್ಕೆ ಹೋಗಿ ಎಲ್ಲ ತಿರುಗಿ ಮಾನಸ ಅಲ್ಲಿ ಹೋಗಿ ಲಾಸ್ಟಿಗೆ ಬಂದು ಇನ್ನೇನು ಹೊರಡುವ ಅಂತ ಹೇಳಿ ಆಗೋಗಿ ಇವಳು ಸರ್ಕಸ್ ಮಾಡ್ಲಿಕ್ಕೆ ಹೋದ್ಲು, ಮಂಗನಾಗೆ ಮರ ಹತ್ಲಿಕ್ಕೆ ಹೋದ್ಲು, ಜಾರಿದ್ದು. ಸೊ ಕೈ ಎಲ್ಲ ಈ ತರ ಆಯ್ತು. ಆಮೇಲೆ ಎಲ್ಲರೂ ಹೆದರಿ ಎಂತ ಆಗಿರ್ಲಿಲ್ಲ, ಹೀಗೆ ಮಾಡುವಾಗ ಫುಲ್ ಕೈ ಓಪನ್ ಬಂದದಲ್ಲ ಅವತ್ತಲ್ಲ. ಆಮೇಲೆ ಟವೆಲ್ ಎಲ್ಲ ಸುತ್ತಿ ಕಸದ ಗಾಡಿಯಲ್ಲಿ ಬಂದ ಗಾಡಿ ಸಿಗದು. ಸವಿ ನೆನಪು ನಮ್ಮ ಫಾದರ್ ಮುಲ್ಲರ್ಸ್ ಇದ್ದು. ಆಮೇಲೆ ಬಿಟ್ಟೆ ಬಂದು ಫಾದರ್ ಮುಲ್ಲರ್ಸ್ ರಿಸೈನ್ ಸಿಟ್ಟಲ್ಲಿ. ಸಿಟ್ಟಲ್ಲಿ ಎಲ್ಲಿ ನನ್ನ ಮತ್ತೆ ಓಟಿಗೆ ಹೋಗ್ಲಿಲ್ವಾ? ಮತ್ತೆ ಹೀರೋಯಿನ್ ಆದ್ರಲ್ವಾ? ಹೀರೋಯಿನಾ? ನೆಕ್ಸ್ಟ್ ಮಾಡುವ ಮೂವೀಸ್. ನಾನು ಫಸ್ಟ್ ಓಟಿಗೆ ಬರುವಾಗ ಇವ್ರು ನನ್ನ ಭವಿಷ್ಯದಲ್ಲಿ ನೀನು ಫಿಲ್ಮಿಗೆ ಹೋಗ್ತೀನಿ ಅಂತ. ಹೀರೋಯಿನ್ ಆಗ್ತೇನೆ ಅಂತ ಹೇಳಿದ್ದೆ ನಾನು. ಅದು ಹಾಗೆ ಹೇಗೆ ಆಯ್ತು ಅಂತ ಅದು ಆಗ್ಲಿಲ್ಲಲ್ಲ. ಆಗ್ತಾಳೆ ಆಯ್ತಲ್ಲ. ಈಗ ಯಾವ್ದಾದ್ರು ಒಂದು ಮೂವಿಯಲ್ಲಿ ಸೈಡ್ ಆಕ್ಟಿಂಗ್ ಇದೆ, ಅದೇ ಲೆಕ್ಕ. ಮತ್ತೆ ಯಾವ್ದು ಒಟ್ಟಲ್ಲಿ ನಾನ್ ವೆಜ್ ಮೂವಿ ನೋಡಿ ಅದ್ರಲ್ಲೂ ನಮ್ಮ ಪ್ರಜ್ಞಾಚಾರ್ಯ ಇದ್ದಾರೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಯೂಟ್ಯೂಬ್ ಚಾನಲ್ ಉಂಟು, ನಾನ್ ವೆಜ್ ಅಲ್ಲಿ ಆಕ್ಟ್ ಮಾಡಿದ್ದಾಳೆ. ನಾನ್ ವೆಜ್ ಕನ್ನಡ ಸಿನಿಮಾ. ನೀವು ನಾನ್ ವೆಜ್ ಇಲ್ಲ, ಇದೇ ಆಕ್ಟ್ ಮಾಡಿದ್ದಿ ತಾನೆ? ಮಾಡಿದ್ದಾಳೆ. ಸುಮಾರು ಜನರು ಕಮೆಂಟ್ ಹಾಕಿದ್ದಾರೆ, ನಾನ್ ವೆಜ್ ಅಲ್ಲಿ ನಿಮ್ಮ ನೋಡಿದ್ವಿ. ನಿಜ ಕಮೆಂಟ್ ನೋಡ್ಲಿಲ್ವ ನೀನು? ಸೊ ತುಂಬಾ ಖುಷಿ ಆಯ್ತು ಮೀಟ್ ಆಗಿ. ಥ್ಯಾಂಕ್ ಯು. ಸಿಗುವ ಮತ್ತೆ ಬನ್ನಿ. ಸಿಗ್ತಾನೆ ಪುತ್ತೂರಲ್ಲಿ, ಯಾವಾಗ ಅಪರೂಪಕ್ಕೆ ಸಿಗ್ತಾನೆ. ಸೊ ಥ್ಯಾಂಕ್ ಯು, ಬೈ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬನ್ನಿ. ಅನೀಶ್ ಪುತ್ತೂರು ಇನ್ಸ್ಟಾಗ್ರಾಮ್ ಐಡಿ ಉಂಟು. ಫಂಕ್ಷನ್ಸ್ ಇದ್ರೆ, ಆಂಕರಿಂಗ್ ಬೇಕಿದ್ರೆ ಕರೀರಿ. ತುಂಬಾ ಚೀಪಲ್ಲಿ ಉಂಟು. ವಸ್ತ್ರಜ್ಞದಲ್ಲಿ ಹೇಗೆ ಸಾರಿ ಎಲ್ಲ ಚೀಪಾಗಿ ಸಿಗ್ತದೆ, ಹಾಗೆ ನಮ್ಮ ಆಂಕರಿಂಗ್ ಕೂಡ ತುಂಬಾ ಚೀಪಾಗಿ ಸಿಗ್ತದೆ. ಕ್ವಾಲಿಟಿ ಉಂಟು. ವಸ್ತ್ರಜ್ಞದ ಬಟ್ಟೆ ಎಷ್ಟು ಕ್ವಾಲಿಟಿ ಉಂಟು, ಸೊ ಆಂಕರಿಂಗ್ ಕೂಡ ಅಷ್ಟೇ ಕ್ವಾಲಿಟಿ ಉಂಟು. ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಒಂದು ಸೀರೆ ಇಟ್ಕೊಂಡು ಹೋಗಿದ್ದಾರೆ, ಸೀರೆ ಇಟ್ಕೊಂಡು ಹೋಗುವಾಗೆ ಆಗ್ಲಿ.
ಫ್ಯಾಮಿಲಿಗೆ ಫುಲ್ ಫ್ಯಾಮಿಲಿ ಪ್ಯಾಕೇಜಿಗೆ ಬರೋದಾದ್ರೆ ಪ್ರಜ್ಞಾನ ಹತ್ರ ಬರ್ಬೇಕು. ನಿಮ್ಗೆ ನೀವು ಮ್ಯಾರೇಜ್ಗೆ ಎಲ್ಲಿ ಅದ್ರಲ್ಲಿ ಸಾರಿ ಪರ್ಚೇಸ್ ಮಾಡ್ಲಿಕ್ಕೆ ಬಂದ್ರೆ ಫುಲ್ ಆಫರ್ ನಿಮ್ಗೆ. ಆಮೇಲೆ ನಿಮ್ಮನ್ನು ಮನೆ ತನಕ ನಿಮ್ಮ ಮನೆಯಲ್ಲಿ ಅಲ್ಲಿ ತನಕ ಡ್ರಾಪ್ ಸಹ ಮಾಡಿ ಕೊಡ್ಲಾಗುದು ಫುಲ್ ಸಾರಿ ಜೊತೆಗೆ. ಅವರೇ ನಾವ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.